ಸಮೀರ್ ಅವರು ಎಷ್ಟು ಕಷ್ಟಪಟ್ಟು ಆ ವಿಡಿಯೋನ ಮಾಡಿದ್ದಾರೆ. ಸಲ್ಯೂಟ್ ನಿಮಗೆ. ಆ್ಯಂಡ್ you need a lot of guts to make those kind of videos. And ಸಮೀರ್ ಅವರು ಸೇಫ್ ಆಗಿರಲಿ ಅಂತ ಅದೇ ನಮ್ಮ ಒಂದು ಪ್ರಾರ್ಥನೆ. ಇವಾಗ ಆಗಿದೆ ಚೈನಾದಲ್ಲಿ 11:30 ಟೈಮು. ಜಸ್ಟ್ ಒಂದು ವಿಡಿಯೋ ನೋಡಿದೆ, ಸೌಜನ್ಯ ಕೇಸ್ ಮೇಲೆ ಮಾಡಿರುವಂಥ ವಿಡಿಯೋ. ಸಮೀರ್ MD ಅವರು ತುಂಬ ಅದ್ಭುತವಾಗಿ ಒಂದು ಮಾಡಿದ್ದಾರೆ ಆ ವಿಡಿಯೋನ. ಅದು ನೋಡಿದಾಗ ತುಂಬ ಆಶ್ಚರ್ಯ ಆಯಿತು, ಏನಪ್ಪ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಒಂದು ವಿಡಿಯೋ ಬರುತ್ತೆ ಅಂತ ತುಂಬ ಆಶ್ಚರ್ಯ ಆಯಿತು. ಹಾಗೆ ಖುಷಿನೂ ಆಯಿತು. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ತುಂಬ ಒಳ್ಳೆ ರೀತಿಯಾಗಿ ಗ್ರೋ ಆಗ್ತಾ ಇದೆ ಅಂತ ನನಗೆ ತುಂಬ ಖುಷಿ ಆಯಿತು. ಎರಡನೇದಾಗಿ ಏನಪ್ಪ 15 ವರ್ಷ ಆಗಿದ್ರು ಈ ಒಂದು ಕೇಸ್ ಇನ್ನೂ ಸಾಲ್ವ್ ಆಗಿಲ್ವಲ್ಲ ಅಂತ ನಮಗೆ ತುಂಬಾನೇ ಆಶ್ಚರ್ಯ ಆಯಿತು, ಹಾಗೂ ದುಃಖನೂ ಆಯಿತು. ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಅದು ಎಷ್ಟು ಕರಪ್ಟ್ ಆಗಿದೆ ಅಂದರೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ಕ್ರೈಮ್ ಮಾಡಿದ್ರೆ ಸಾಕು, ನಮ್ಮ ಮನೆಯಲ್ಲಿ ಪೊಲಿಟಿಷಿಯನ್ಸ್ ಗೊತ್ತು ನನಗೆ, ದುಡ್ಡು ಕೊಟ್ಟರೆ ಲಂಚ ಕೊಟ್ಟರೆ ಅವ್ರು ಏನೋ ಒಂದು ಮಾಡ್ತಾರೆ ಬಿಡು, ಯಾಕೆ ಭಯ ಪಡೋದು ಅಂತ ಅವ್ರದ್ದು ಒಂದಿರುತ್ತೆ. ಬಟ್ ಇವಾಗ ರೈಟ್ ಟೈಮ್, ದಿಸ್ ಇಸ್ ದ ರೈಟ್ ಟೈಮ್. ನಮ್ಮ ವಾಯ್ಸ್ನ ರೈಸ್ ಮಾಡೋದಕ್ಕೆ ರೈಟ್ ಟೈಮ್ ಇದು. ಸಮೀರ್ ಅವರು ಎಷ್ಟು ಕಷ್ಟಪಟ್ಟು ಆ ವಿಡಿಯೋನ ಮಾಡಿದ್ದಾರೆ. ಸಲ್ಯೂಟ್ ನಿಮಗೆ. ಆ್ಯಂಡ್ ಯು ನೀಡ್ ಎ ಲಾಟ್ ಆಫ್ ಗಟ್ಸ್ ಟು ಮೇಕ್ ದೋಸ್ ಕೈಂಡ್ ಆಫ್ ವಿಡಿಯೋಸ್. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ಸಮೀರ್ ಅವರು ಸೇಫ್ ಆಗಿರಲಿ ಅಂತ ಅದೇ ನಮ್ಮ ಒಂದು ಪ್ರಾರ್ಥನೆ. ಐ ಹೋಪ್ ಈ ಥರ ವಿಡಿಯೋಸ್ ಇನ್ನೂ ಬರ್ತಾ ಇರಲಿ. ಬಿಕಾಸ್ ಯಾರೋ ಒಬ್ಬರು ವಾಯ್ಸ್ ರೈಸ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವೆಲ್ಲರೂ ನಿಂತು ಸಪೋರ್ಟ್ ಮಾಡೋ ಜವಾಬ್ದಾರಿನೇ ನಮ್ಮದು.